ಕೇಂದ್ರ ಸರ್ಕಾರದ ಕಡೆಯಿಂದ ಹೊಸ ಯೋಜನೆ ಸರ್ಕಾರನೇ ಕೊಡಲಿದೆ. ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ ಕನಿಷ್ಠ 125 ದಿನಗಳ ಕಾಲ ಕೆಲಸ. ಒಂದು ವೇಳೆ ಕೆಲಸ ಸಿಗದೇ ಇದ್ರೆ ಸರ್ಕಾರ ನಿಮಗಿಲ್ಲೇ ದುಡ್ಡನ್ನು ಕೊಡುತ್ತೆ. ರೈತರ ಸುಗ್ಗಿ ಸಮಯ ಅಥವಾ ಬಿತ್ತನೆಯ ಸಮಯದಲ್ಲಿ ಸಿಗಲಿದೆ 60 ದಿನಗಳ ಕಾಲ ರಜೆಯ ದಿನ. ಅಷ್ಟೇ ಅಲ್ಲದೆ ಸಿಗಲಿದೆ ಸರ್ಕಾರದ ಕಡೆಯಿಂದ ಒಂದು ಹೊಸ ಗ್ರಾಮೀಣ ಉದ್ಯೋಗ ಸ್ಮಾರ್ಟ್ ಕಾರ್ಡ್. ಬನ್ನಿ, ಇಂಥ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಆಗುತ್ತೆ ಲಾಸ್. ಕೆಲಸ ಸಿಗದಿದ್ರೂ ಕೂಡ ನಿಮಗೆ ಸಿಗುತ್ತೆ ದುಡ್ಡು. ಇಂಥ ಚಾನ್ಸ್ನ ಮಿಸ್ ಮಾಡ್ಕೊಳ್ಬೇಡಿ. ಇದು ಯಾವ ಯೋಜನೆ, ಎಷ್ಟು ದಿನಗಳ ಕಾಲ ಇಲ್ಲಿ ನೀವು ಕೆಲಸವನ್ನ ಮಾಡಬೇಕಾಗುತ್ತೆ, ಸರ್ಕಾರ ನಿಮಗೆ ರಜೆಯನ್ನು ಎಷ್ಟು ದಿನಗಳವರೆಗೆ ಕೊಡಲಿದೆ, ಎಲ್ಲವನ್ನು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್. ಇದೀಗ ಕೇಂದ್ರ ಸರ್ಕಾರ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಹೆಚ್ಚಿನ ಸೌಲಭ್ಯಗಳನ್ನು ಒಳಗೊಂಡ ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ. ದಶಕಗಳಿಂದ ಜಾರಿಯಲ್ಲಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗಿ ಖಾತರಿ ಕಾಯ್ದೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ತಂದು ಕೇಂದ್ರ ಸರ್ಕಾರ ಇದೀಗ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಅಥವಾ ಸಿಂಪಲ್ ಆಗಿ ಹೇಳಬೇಕಂದ್ರೆ VBG ರಾಮ್ಜಿ ಅನ್ನುವ ಯೋಜನೆಯನ್ನು ಜಾರಿಗೆ ತಂದಿದೆ. ಹಳೆಯ ಯೋಜನೆ ಅಡಿಯಲ್ಲಿ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ ಕೇವಲ 100 ದಿನಗಳ ಕೆಲಸದ ಮಿತಿ ಇತ್ತು. ಆದರೆ ಈಗ ಈ ಹೊಸ ರಾಮ್ಜಿ ಯೋಜನೆ ಅಡಿಯಲ್ಲಿ ಈ ಮಿತಿಯನ್ನು 100ರಿಂದ 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಇದರಿಂದಾಗಿ ಗ್ರಾಮೀಣ ಕುಟುಂಬಗಳ ವಾರ್ಷಿಕ ಆದಾಯದಲ್ಲಿ ಗಣನೀಯವಾದ ಏರಿಕೆ ಆಗಲಿದೆ. ಇಲ್ಲಿದ್ದ 100 ದಿನಗಳಿಂದ 125 ದಿನಕ್ಕೆ ಮಾಡಿದ್ರಿಂದ ಈ ಹೆಚ್ಚುವರಿ 25 ದಿನಗಳ ಕೆಲಸವು ಬಡ ಕುಟುಂಬಗಳಿಗೆ ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ದೊಡ್ಡ ಆಸರೆಯನ್ನೇ ಆಗಲಿದೆ. ಒಂದು ವೇಳೆ ಕೆಲಸ ಸಿಗದೇ ಇದ್ರೆ ನೀವು ಮನೆಯಲ್ಲೇ ಕುಳಿತು ಹಣವನ್ನು ಪಡೆಯಬಹುದು. ಈ ಯೋಜನೆಯ ಅತ್ಯಂತ ಆಕರ್ಷಕ ಅಂಶ ಅಂತ ಅಂದರೆ ಉದ್ಯೋಗದ ಭತ್ಯೆ. ಒಬ್ಬ ಕಾರ್ಮಿಕ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿದ 15 ದಿನಗಳ ಒಳಗಾಗಿ ಸರ್ಕಾರ ಕೆಲಸ ನೀಡಲು ವಿಫಲ ಆಯಿತು ಅಂದ್ಕೊಳ್ಳಿ. ಒಂದು ವೇಳೆ 15 ದಿನಗಳ ಒಳಗಾಗಿ ನಿಮಗೆ ಕೆಲಸ ಸಿಗದೇ ಇದ್ದರೆ ಆ ಕಾರ್ಮಿಕನಿಗೆ ರಾಜ್ಯ ಕಡ್ಡಾಯವಾಗಿ ನಿರುದ್ಯೋಗ ಭತ್ಯೆಯನ್ನು ನೀಡಬೇಕಾಗುತ್ತೆ. ಇದು ಕಾರ್ಮಿಕರ ಹಕ್ಕಾಗಿರುವುದರಿಂದ ಅಧಿಕಾರಿಗಳು ಕೆಲಸ ನೀಡುವಲ್ಲಿ ವಿಳಂಬನ ಮಾಡುವಂತಿಲ್ಲ. ಕೇಂದ್ರ ಸರ್ಕಾರ ಈಗ ಈ ಯೋಜನೆಯಲ್ಲಿ ಒಂದು ಹೊಸ ದೊಡ್ಡ ಅಪ್ಡೇಟನ್ನು ತಂದಿದೆ. ಅದೇನು ಅಂತ ಅಂದರೆ, ಹಿಂದೆ ಕೆಲಸ ನಡಿಬೇಕಾದ್ರೆ ರೈತರು ಬಿತ್ತನೆ ಅಥವಾ ಸುಗ್ಗಿಯ ಕಾಲದಲ್ಲಿ ಸಿಗದೆ ಕೆಲಸಗಾರರಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು. ಇದನ್ನ ಗಮನಿಸಿದ ಸರ್ಕಾರ ಕೃಷಿ ಸೀಸನ್ನಲ್ಲಿ ಕೆಲಸಗಾರರಿಗೆ 60 ದಿನಗಳ ಕಾಲ ರಜೆಯನ್ನು ಘೋಷಿಸಿದೆ. ಇನ್ನೊಂದು ಈ ಯೋಜನೆಯ ಮುಖ್ಯ ಅಂಶ ಅಂದರೆ ಭ್ರಷ್ಟಾಚಾರಕ್ಕೆ ಬೀಳಲಿದೆ ಬ್ರೇಕ್. ಅದೇನು ಅಂತ ಹೇಳ್ತೀನಿ ನೋಡಿ. ಈ ಯೋಜನೆಯ ಸಂಪೂರ್ಣ ವ್ಯವಸ್ಥೆ ಡಿಜಿಟಲ್ ಆಗಿ ಇರುತ್ತೆ. ಇಲ್ಲಿ ಬಯೋಮೆಟ್ರಿಕ್ ಹಾಜರಾತಿ ಇದೆ. ಇನ್ನು ಮುಂದೆ ಯಾರೋ ಕೆಲಸ ಮಾಡಿ ಇನ್ಯಾರೋ ಹಣ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಹೆಬ್ಬೆರಳ ಗುರುತು ಅಥವಾ ಮುಖ ಗುರುತಿಸುವಿಕೆ ಇಲ್ಲಿ ಕಡ್ಡಾಯವಾಗಿ ಇರುತ್ತೆ. GPS ಟ್ಯಾಗಿಂಗ್. ಪ್ರತಿಯೊಂದು ರಸ್ತೆ, ಕೆರೆ ಅಥವಾ ಕಟ್ಟಡದ ಕೆಲಸ ಎಲ್ಲಿ ನಡೀತಿರುತ್ತೋ ಅಲ್ಲಿ GPS ಟ್ರ್ಯಾಕಿಂಗ್ ಇರುತ್ತೆ. ಇನ್ನು AI ತಪಾಸಣೆ. ಕಾಮಗಾರಿಗಳಲ್ಲಿ ನಡೆಯುವ ಅಕ್ರಮಗಳನ್ನು ಪತ್ತೆ ಹಚ್ಚೋಕೆ ಕೃತಕ ಬುದ್ಧಿಮತ್ತೆ ಅಂದರೆ AI ಬಳಸಲಾಗ್ತಾ ಇದೆ. ಅಂದರೆ ಯಾರ್ಯಾರೋ ಕೆಲಸ ಮಾಡೋದು, ಹೇಗೇಗೋ ದುಡ್ಡು ತಗೊಳ್ಳೋ ಇಂಥ ಎಲ್ಲ ಅಕ್ರಮಗಳು ಇನ್ಮೇಲೆ ನಡೆಯೋದಿಲ್ಲ. ಇನ್ನೊಂದು ವಿಷಯ ನೆನಪಿರಲಿ, ಇನ್ಮೇಲೆ ಹಳೆಯ ನರೇಗಾ ಕಾರ್ಡ್ಗಳು ವ್ಯಾಪ್ತಿಯಲ್ಲಿ ಇರೋದಿಲ್ಲ. ನೀವು ಹೊಸ ವಿಕಸಿತ ಗ್ರಾಮೀಣ ಉದ್ಯೋಗ ಖಾತರಿ ಕಾರ್ಡ್ನ ಬಳಸಬೇಕಾಗುತ್ತೆ. ಈ ಕಾರ್ಡನ್ನು ಪಡೆಯೋಕ್ಕೆ ಕೆಲವು ಹಂತಗಳನ್ನು ನೀವು ಅನುಸರಿಸಬೇಕಾಗುತ್ತೆ. ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದರೆ ನಿಮ್ಮ ಗ್ರಾಮ ಪಂಚಾಯಿತಿ ಕಚೇರಿಗೆ ನೀವು ಭೇಟಿ ನೀಡಿ. ಯಾರ್ಯಾರು ಅಂತ ಅಂದರೆ 18 ವರ್ಷ ಮೇಲ್ಪಟ್ಟ ಗ್ರಾಮೀಣ ಭಾಗದ ಯಾವುದೇ ಸದಸ್ಯರು ಆಗಿರ್ಬೋದು. ಅಗತ್ಯ ದಾಖಲೆಗಳು ಅಂತ ಅಂದರೆ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರ, ಪಡಿತರ ಚೀಟಿ, 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್. ಈಗಲೇ ಹೋಗಿ ಅರ್ಜಿಯನ್ನು ಸಲ್ಲಿಸಿ. ಮತ್ತು ಯಾರಿಗೆ ಇದರ ಅವಶ್ಯಕತೆ ಇದೆ ಅನಿಸುತ್ತೋ ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಹೊಸ ವಿಷಯ ಜೊತೆಗೆ ಮತ್ತೊಮ್ಮೆ ಸಿಗೋಣ. ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ದ ಸಂಪರ್ಕದಲ್ಲಿರಿ. ನಮಸ್ತೆ.